ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವಮೇಧ. ಕನ್ನಡ ಇಂಡಸ್ಟ್ರಿಯ ಒಂದು ದೃಷ್ಟಿಕೋನ ಏನಿದೆಯಲ್ಲ, ಇದು ಕಾಲ ಹೇಗೆ ಬದಲಾಗ್ತಾ ಇದೆ, ಅದರ ದೃಷ್ಟಿಕೋನವೂ ಕೂಡ ಹಾಗೆ ಬದಲಾಗ್ತಾ ಇದೆ. ಯಾಕೆ ಅಂತಂದರೆ ನಾವು ಒಂದಷ್ಟು ಮೆಲುಕು ಹಾಕ್ತಾ ಹೋಗೋಣ. ಯಾಕೆ ನೀವು ಆ ತಮ್ನೈಲಲ್ಲಿ ಜೋಡೆತ್ತುಗಳ ದರ್ಬಾರ್ ಮತ್ತು ಜೋಡೆತ್ತುಗಳ ದರ್ಬಾರ್ ಅನ್ನುವಂಥದ್ದನ್ನು ನೀವೇನು ನೋಡಿ ಅದನ್ನು ವಿಡಿಯೋ ನೋಡೋದಕ್ಕೆ ಬಂದ್ರಿ. ಬಹುಶಃ ನಿಮ್ಗೆ ಎಲ್ರಿಗೂ ಇರ್ಬೋದು, ಸುಮಲತಾ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಏನಾದರೂ ಯಶ್ ಮತ್ತು ದರ್ಶನ್ ಅವರು ಬಂದು ಏನು ಹೇಳ್ತಾರೆ, ಕ್ಯಾನ್ವಾಸ್ ಮಾಡ್ತಾರಾ ಅಂತ? ನೋ, ನೆವರ್. ಅದಲ್ಲ. ಜೋಡೆತ್ತುಗಳ ದರ್ಬಾರ್ ಏನು ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಆ ಇಬ್ಬರ ಒಂದು ಹೊಸತನಕ್ಕೆ ನಾವು ಮೆಚ್ಕೊಳ್ಳಬೇಕು. ದರ್ಶನ್ ಮತ್ತು ಯಶ್ ಅವರ ಆ ಹೊಸತನಕ್ಕೆ. ಆ ಹೊಸತನ ಏನು, ಅವೆಲ್ಲವೂ ಕೂಡ ಎಷ್ಟು ಪ್ಲಸ್ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ, ಅದೆಲ್ಲವನ್ನೂ ಕೂಡ ಹೇಳ್ತೀನಿ. ಇನ್ನೂ ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಜಾ ಇರುತ್ತೆ ಈ ಒಂದು ಚರ್ಚೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಥ್ಯಾಂಕ್ ಯು. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. 2020 ನಂತರ ಕನ್ನಡ ಇಂಡಸ್ಟ್ರಿಯ ದೃಷ್ಟಿಕೋನ ಬದಲಾಗ್ತಾ ಇದೆ. ಅಲ್ಲಿನ ನಡವಳಿಕೆಗಳಾಗಿರ್ಬೋದು, ಅಥವಾ ಆಲೋಚನೆ ಮಾಡುವ ರೀತಿ ಆಗಿರ್ಬೋದು, ಅಥವಾ ನೋಡುಗರ ರೀತಿಯೂ ಕೂಡ ಆಗಿರ್ಬೋದು. ಸಿನಿಮಾ ತೆಗೆಯೋರ್ದು ಮಾತ್ರ ಅಲ್ಲ, ಸಿನಿಮಾ ನೋಡುವವ್ರದ್ದು ಆಲೋಚನೆಯೂ ಕೂಡ ಎಲ್ಲ ಬದಲಾಗ್ತಾ ಹೋಗ್ತಾ ಇದೆ. ಏನೆಲ್ಲ ಬದಲಾಗ್ತಾ ಇದೆ? 2018ರಲ್ಲಿ KGF ಅನ್ನುವಂಥ ಒಂದು ಸಿನಿಮಾ ಬರುತ್ತೆ. ಆ KGF ಅನ್ನುವಂಥ ಸಿನಿಮಾ ಅನೇಕರಲ್ಲಿ ಬದಲಾವಣೆಯನ್ನು ತರಿಸುತ್ತೆ. ಅದೊಂದೇ ಸಿನಿಮಾ ಅಂತಲ್ಲ, ಅದಕ್ಕೂ ಮುಂಚೆ ಬೇರೆ ಬೇರೆ ರೀತಿಯ ಸಿನಿಮಾ ಮಾಡಿದ್ದಾರೆ. ಬಟ್ ಹೊಸತನ, ಅದಕ್ಕೂ ಮುಂಚೆ ಹೊಸತನ ಪ್ರಾರಂಭಿಸಿದ್ದಾರೆ. ಬಟ್ ಏನೇ ಆಗಲಿ ಸಿಲೆಬಸ್ ಚೇಂಜ್ ಆಗ್ತಾ ಇರಬೇಕಲ್ಲ ಅಲ್ವಾ? ಸೊ ಪ್ರತಿಯೊಂದು ಸಿಲೆಬಸ್ಸು ಕೂಡ ಹೊಸತನನೇ, ಆದರೆ ಚೇಂಜ್ ಆಗುತ್ತೆ ಅದು. ಸೊ ಹಾಗೆ KGF ಅನ್ನುವಂಥದ್ದು ಒಂದು ಸಿಲೆಬಸ್ಸನ್ನು ಚೇಂಜ್ ಮಾಡಲಿಕ್ಕೆ, ಈ ಸಿನಿಮಾ ಸಿಲೆಬಸ್ಸನ್ನು ಚೇಂಜ್ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಾಗುತ್ತೆ. ಅಲ್ಲಿಂದ ಅಂದರೆ 2018ಕ್ಕೆ ರಿಲೀಸ್ ಆದಂಥ ಸಿನಿಮಾ 2020ರಿಂದ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. 2021ಕ್ಕೆ KGF 2ನ ನಾವು ನೋಡ್ತೀವಿ. ಸೊ ಅಲ್ಲಿಂದ ಎಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. 2022ರಲ್ಲಿ ಅನಿಸುತ್ತೆ ಬಹುಶಃ KGF 2 ರಿಲೀಸ್ ಆಗಿದ್ದು. ಎಷ್ಟು ಬದಲಾವಣೆಗಳು ಏನು, ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೀಗ KGF 2 ಸಿನಿಮಾ ಬಂತು. ತದನಂತರದಲ್ಲಿ ದೃಷ್ಟಿಕೋನ ಬದಲಾಯಿತು. ತದನಂತರದಲ್ಲಿ ಕಾಂತಾರ ಬಂತು. ನೋಡುಗರ ದೃಷ್ಟಿಕೋನ ಬದಲಾಯಿತು. ಕಾಂತಾರ 2 ನೆನ್ನೆ ಮೊನ್ನೆ ಬಂತು. ಆಗಲೂ ಕೂಡ ದೃಷ್ಟಿಕೋನ ಬದಲಾಯಿತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿವರೆಗೂ ಫ್ಯಾಮಿಲಿ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಂತಹ ಚಿತ್ರತಂಡ ಅಥವಾ ಕನ್ನಡ ಸಿನಿಮಾ ರಂಗ ಇಲ್ಲ, ಇನ್ನು ಫ್ಯಾಮಿಲಿ ಆಡಿಯನ್ಸ್ ಅಂತ ಕೂತ್ರೆ ಆಗಲ್ಲ. ಈ ಮಾರ್ಕೆಟಲ್ಲಿ ನಾವು ಎಲ್ಲರೂ ಕೂಡ ಸೆಳಿಬೇಕು. ಅಂದರೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಅಥವಾ ಸೌತ್ ಇಂಡಿಯಾಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ನಾರ್ತ್ ಇಂಡಿಯಾಗೆ ಅಥವಾ ಇಡೀ ಇಂಡಿಯಾಗೆ ಮಾತ್ರ ಸೀಮಿತ ಅಲ್ಲ. ಗ್ಲೋಬಲ್ ಲೆವೆಲಲ್ಲಿ ನಾವು ಅದನ್ನು ತಗೊಂಡು ಹೋಗಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಸೊ ಆ ಪ್ರಯತ್ನಕ್ಕೆ ನನ್ನ ಮೆಚ್ಚುಗೆ ಇರಲೇಬೇಕು. ಸೊ ಇವತ್ತು ಕೆಲವರು ಹೇಳ್ಬೋದು, ಅಯ್ಯೋ ನಮ್ಮ ಸಂಸ್ಕೃತಿ ನಮ್ಮ, ಹೌದು, ಖಂಡಿತವಾಗ್ಲೂ ಹೌದು, ಅಂಥದ್ದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಬಟ್ ಆ ಹೀರೋ ರೀತಿ, ಆ ಡೈರೆಕ್ಟರ್ ರೀತಿ ನೀವು ಥಿಂಕ್ ಮಾಡಿ ನೋಡಿದಾಗ, ಓಕೆ ಗ್ಲೋಬಲ್ ಲೆವೆಲಿಗೆ ಹೋಗ್ತಾ ಇದೆ ಅಂದಾಗ ಯಾವುದೇ ರೀತಿಯಾದ ಸೀನ್ಗಳನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಹಂಗಂದು ಮಾತ್ರಕ್ಕೆ ತೀರಾ ಆ ಲೆವೆಲಿಗೆ ಇಳಿದೆಲ್ಲ ನಮ್ಮವ್ರು ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಅಷ್ಟೊಂದು ವಲ್ಗರ್ ಮಾಡಲ್ಲ ಅಂತ. ಸೊ ಇರಲಿ, ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಅಲ್ಲ, ನಮಗೆಲ್ಲರೂ ಬೇಕು ಅಂಥೇಳಿ, ಎಲ್ಲ ವರ್ಗದವರು ಕೂಡ ಬೇಕು ಅಂಥೇಳಿ. ಸೊ KGFಯಿಂದ ಆರಂಭ ಆಯಿತು. KGF ಇಡೀ ಸೌತ್ ಇಂಡಿಯಾ ಮತ್ತು ಸ್ವಲ್ಪ ನಾರ್ತ್ ಇಂಡಿಯಾ ಅಟ್ರ್ಯಾಕ್ಟ್ ಆಯಿತು. ಅದಾದ ಬಳಿಕ KGF 2ಇಂದ, ನಾನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತ್ರ ಮಾತಾಡ್ತೀನಿ, ಬೇರೆ ಬೇಡ, ಇಡೀ ಸೌತ್ ಅಲ್ಲದೆ ನಾರ್ತ್ ಇಂಡಿಯನೂ ಕೂಡ ಅಟ್ರ್ಯಾಕ್ಟ್ ಆಯಿತು. ಈಗ ಟಾಕ್ಸಿಕ್ ಮುಖಾಂತರ ಇಡೀ ಗ್ಲೋಬಲಲ್ಲೇ ನಾನು ಏನೋ ಮಾಡ್ತೀನಿ ಅಂತ ಯಶ್ ಮಾಡೋದಕ್ಕೆ ಹೊರಟಿದ್ದಾರೆ. ಇರಲಿ, ಅದೊಂದು ಕಡೆ ಇರಲಿ, ಆಯಿತಾ? ಸೊ ಸಿನಿಮಾದಿಂದ ಸಿನಿಮಾಗೆ ಈಗ ಆ ಒಂದು ಗ್ರಿಡ್ಜನ್ನು ಬಿಟ್ಟು, ಆ ಇಮೇಜನ್ನು ಬಿಟ್ಟು ನಾಯಕ ನಟರು ಹೇಗೆ ಬದಲಾಗ್ತಿದ್ದಾರೆ ನಮ್ಮವರು ಅಂಥೇಳಿ. ಒಬ್ಬ ನಾಯಕ ನಟ ಒಂದು ಕಮರ್ಷಿಯಲ್ ಇರಬೇಕು, ಒಂದು ಹೀರೋ, ಒಬ್ಬ ಫೈಟ್ ಇರಬೇಕು, ಡ್ಯಾನ್ಸ್ ಇರಬೇಕು, ಸಾಂಗು, ಆಮೇಲೆ ಒಂದು ಕತೆ, ಅದಕ್ಕೊಂದು ಕ್ಲೈಮ್ಯಾಕ್ಸು. ಹಾಗಲ್ಲ, ಹೊಸತನ, ಇಮೇಜ್ ಗಿರಿಯನ್ನು ಬಿಟ್ಟು ಏನೋ ನಾನು ಹೊಸತನವನ್ನು ಆ್ಯಡ್ ಮಾಡ್ತೀನಿ ಅಂತ. ಸೊ ನಿಮಗೆ ನೆನಪಿರ್ಬೋದು, ಕಾಟೇರ ಅಂತ ಒಂದು ಸಿನಿಮಾ ಬರುತ್ತೆ, ನಟ ದರ್ಶನ್ ಅವ್ರದ್ದು. ಅದ್ಭುತವಾದಂಥ ಚಿತ್ರ, ನಾನಂತೂ ಅತಿ ಮನಸ್ಸಿಂದ ಅಪ್ಪಿಕೊಂಡಂಥ ಚಿತ್ರ ಅದು ಕಾಟೇರ. ದರ್ಶನ್ ಅವರ ಬಗ್ಗೆ ನಾವು ಪರ್ಸ್ನಲಿ ಬೇಡ, ನಿಜ ಜೀವನದ ಕತೆ ಬೇಡ, ಇಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನಿಜ ಜೀವನ ಅಂತ ಬಂದಾಗ ನಾನು ದರ್ಶನ್ ಅವ್ರನ್ನ ನೋಡೋ ರೀತಿ ಬೇರೆ, ಸಿನಿಮಾ ಅಂತ ಬಂದಾಗ ನಾನು ದರ್ಶನ್ ಅವ್ರನ್ನ ನೋಡೋ ರೀತಿ ಬೇರೆ. ಅದೇ ರೀತಿ ಯಶ್ ಅವ್ರನ್ನೂ ಕೂಡ, ಯಾವುದೇ ನಟರನ್ನು ಕೂಡ ಅಷ್ಟೇ, ಸಿನಿಮಾ ಅಂತ ಬಂದಾಗ ನಾನು ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲರೂ ಕೂಡ ಕಷ್ಟಪಡ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಓಕೆನಾ? ಸೊ ಕಾಟೇರ ಅನ್ನುವಂಥ ಚಿತ್ರ ನನ್ನ ಬಹಳ ಮನಸ್ಸಿಗೆ ಇಷ್ಟ ಆಗಿದ್ದು. ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನ್ಸೆಪ್ಟು ಯಾರು ಮಾಡ್ತಾರೆ? ಅದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅಷ್ಟು ಈಸಿ ಅಲ್ಲ ಅದನ್ನು ತೊಗೊಂಡು ಬರೋದು. ತರುಣ್ ಸುಧೀರ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ಅಂದರೆ ಈ ಕಮರ್ಷಿಯಲಿಟಿನ ಬಿಟ್ಟು ಕಂಟೆಂಟಲ್ಲೇ ಕಮರ್ಷಿಯಲ್ನ ಹೆಂಗೆ ಕೊಡ್ಬೋದು ಅನ್ನೋದನ್ನು ಒಂದು ಹೆಜ್ಜೆಗೆ ಕಾಲಿಡ್ತಾ ಇದ್ದಾರಲ್ಲ, ಅದನ್ನು ನಾನು ಮೆಚ್ಕೊಳ್ಳೇಬೇಕಾಗುತ್ತೆ. ಸೊ ಕಾಂತಾರನೂ ಅಷ್ಟೇ,
ಇಲ್ಲ. ಈ ಹಿಂದೆ ಡಿವೈನ್ ಸ್ಟೋರಿಗಳು ಬರ್ತಾ ಇದ್ವು, ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಟಚ್ ಇರಲಿಲ್ಲ. ಕಾಂತಾರದಂಥ ಸಿನಿಮಾಗಳು ಬಂದು ಇಡೀ ಉತ್ತರ ಭಾರತವನ್ನು ಅಟ್ರ್ಯಾಕ್ಟ್ ಮಾಡುವಂತಹ, ನಮ್ಮ ಸಂಸ್ಕೃತಿಯನ್ನು ತೋರ್ಪಡಿಸುವಂಥ ಕೆಲಸಗಳಾಯಿತು. ಅದ್ರ ವಿರುದ್ಧನೂ ಮಾತಾಡಿದ್ರು. ಕಾಂತಾರದಂಥ ದೇವರು ಮತ್ತು ಸಂಸ್ಕೃತಿ ಓದುವಂಥ ಸಿನಿಮಾಗಳು ಬಂದರೆ ಆಗಲೂ ವಿರುದ್ಧ ಮಾತಾಡಿದ್ರು. ಈ ಕಡೆ ಟಾಕ್ಸಿಕ್ನಂಥ ಸಿನಿಮಾ ಬಂದರೆ ಆಗಲೂ ಮಾತಾಡಿದ್ರು. ಸೊ ಟಾಕ್ಸಿಕ್ ರಿಷಬ್ ಶೆಟ್ಟಿನೂ ಅಲ್ಲ, ದರ್ಶನ್ನೂ ಅಲ್ಲ, ಯಶೂ ಅಲ್ಲ, ಟಾಕ್ಸಿಕ್ ನಾವು ನೀವು ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆನಾ? ಸೊ ಹಾಗೆ ಏನೇ ಸಿನಿಮಾ ಬಂದರೂ ಮಾತಾಡ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಎಲ್ಲ ಅದಕ್ಕೂ ಒಂದು ನೆಗೆಟಿವಿಟಿನ ಹುಡುಕ್ತಾರೆ, ಇರಲಿ. ಸೊ ಜೋಡೆತ್ತುವ ದರ್ಬಾರ್ ಏನಿದು, ಮತ್ತೊಮ್ಮೆ ಜೋಡೆತ್ತುಗಳ ದರ್ಬಾರ್. ಭಾಳ ಪ್ರಮುಖವಾಗಿ ದರ್ಶನ್ ಮತ್ತು ಯಶ್ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ವೇ, ಆ ವೇ ಎರಡರದ್ದು ಒಂದೇ ಥರ ಇದೆ. ಒಂದು ಧನುಷ್ ಎಂಬ ಪಾತ್ರ ಡೆವಿಲ್ ಸಿನಿಮಾದಲ್ಲಿ, ಇನ್ನೊಂದು ರಾಯ ಅನ್ನೋ ಪಾತ್ರ ಟಾಕ್ಸಿಕ್ ಸಿನಿಮಾದಲ್ಲಿ. ಡೆವಿಲ್ ಕನ್ನಡ ಸಿನಿಮಾದಲ್ಲಿ, ಕನ್ನಡ ಭಾಷೆಯಲ್ಲಿ ಮಾತ್ರ ಬಂದಿರ್ಬೋದು, ಆದರೆ ಅದರಲ್ಲಿನ ದರ್ಶನ್ ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಅಲ್ಲಿನ ಆಯ್ಕೆ, ಮತ್ತು ಅಂದರೆ ಆ ಒಂದು ಕಾನ್ಸೆಪ್ಟ್ನ ಆಯ್ಕೆ, ಮತ್ತು ಅಲ್ಲಿ ಮಾಡಿರುವಂಥ ಪರ್ಫಾಮೆನ್ಸ್ ಗ್ಲೋಬಲ್ ಲೆವೆಲಿಗಿದೆ. ಅಂದರೆ ಯಾರಾದರೂ ಇಂಗ್ಲೀಷ್ನವರ ಆ ಆ್ಯಕ್ಟಿಂಗ್ನ ನೋಡಿದ್ರೆ 100% ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಏನು ಹೇಳ್ತಾರಲ್ಲ, ಏನೋ ಅದಕ್ಕೊಂದು ವರ್ಡ್ ಇದೆ, ಅದಕ್ಕೆ ಮ್ಯಾನರಿಸಮ್ ಅಂತನೋ ಅಥವಾ ನಾನು ಅಂದರೆ ಒಬ್ಬ ಮ್ಯಾನ್ ಪವರ್, ಅದು ಹೆಂಗೆ ಹೇಳಬೇಕು ನಿಮಗೆ ಗೊತ್ತಾಗ್ತಿಲ್ಲ ನನಗೆ. ಸೊ ಅದನ್ನು ಸಾಕಾಗಿ ಮಾಡಿದ್ದಾರೆ, ತುಂಬ ಬೋಲ್ಡಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ದರ್ಶನ್ ಅವರು. ಅಂದರೆ ಈಗ ಏನು ನೀವು ಟೀಸರ್ ನೋಡಿದ್ರಲ್ಲ, ಟಾಕ್ಸಿಕ್ ಟೀಸರ್, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಡೆವಿಲ್ನಲ್ಲಿ. ಸೊ ಅದು ದರ್ಶನ್ ಫ್ಯಾನ್ಸ್ಗೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಬಟ್ ಎಲ್ರಿಗೂ ಡೆವಿಲ್ ಕ್ಯಾರೆಕ್ಟರ್ ಇಷ್ಟ ಆಗಿದ್ದು, ಇನ್ಕ್ಲೂಡಿಂಗ್ ಹುಡುಗಿರಿಗೂ ಕೂಡ. ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು. ಅದೇ ವೇನ ಟಾಕ್ಸಿಕ್ನಲ್ಲೂ ಕೂಡ ಯಶ್ ತೊಗೊಂಡಿದ್ದಾರೆ. ಅಂದರೆ ಅದರಿಂದ ನೋಡಿ ತೊಗೊಂಡಿದ್ದಾರೆ ಅಂತಲ್ಲ, ಅದು ಅವ್ರದ್ದೇ ಬೇರೆ ಇವ್ರದ್ದೇ ಬೇರೆ. ಬಟ್ ಅದೇ ಕ್ಯಾರೆಕ್ಟರ್, ಅದೇ ಒಂದು ಸ್ವ್ಯಾಗ್ ಮತ್ತು ಬೋಲ್ಡ್ ಅಂತ ಹೇಳಿ ನಾವು ಕರಿತೀವಲ್ಲ, ಸೊ ಅದು ವೇಲ್ ಹೋಗ್ತಾ ಇರೋದ್ರಿಂದ ಇದನ್ನು ನಾವು ಯಾವ ರೀತಿ ಅಂದರೆ, ಈ ಜೋಡೆತ್ತುಗಳು ತಮ್ಮ ಇಮೇಜನ್ನು ಬಿಟ್ಟು ಜಿಬ್ದುಗೆ ಬಿದ್ದು ಯಾವ ಲೆವೆಲಿಗೆ ಬೇಕಾದ್ರೂ ಹೇಳಿದ್ರು ನಾವು ಸಿನಿಮಾ ಮಾಡೋದಕ್ಕೆ ರೆಡಿ ಅಂತ ತೋರಿಸ್ತಾ ಇದ್ದಾರಲ್ಲ. ಸೊ ನನ್ನ ಪ್ರಕಾರ ಅದು ಗ್ರೇಟ್ ಅಂತ ಅನಿಸುತ್ತೆ. ನಟ ದರ್ಶನ್ ಅವರು ರಿಲೀಸ್ ಆಗಿ ಬಂದುಬಿಟ್ಟು ಇಂಥದ್ದು ಕಡೆ ಫೋಕಸ್ ಮಾಡಿದ್ರೆ ನಿಜವಾಗ್ಲೂ ಅವರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಬಿಟ್ಬಿಟ್ಟು ಸಿನಿಮಾ ಕಡೆ ಮಾತ್ರ. ಈಗ ನೋಡಿ, ಎಷ್ಟು ಬೇರೆ ಯಾವ ಕಾಂಟ್ರವರ್ಸಿಗೂ ಸಿಕ್ಕಾಕೊಳ್ಳಲ್ಲ ರೀ. ನಿಜ ಜೀವನ ಅಂತ ಬಂದಾಗ ಅವ್ರ ಲೈಫೇ ಬೇರೆ. ಈಗ ನೋಡಿ, ಅದರಲ್ಲಿ ಹೆಸರು ರಾಯ ಅಂತ. ನೀವೆಲ್ಲ ಹೇಳ್ತಿರ್ಬೋದು, ಕಾರ್ ಸೀನ್ ಅಂತೆ, ವಲ್ಗಾರ್ ಅಂತೆ, ಕಚಡ ಅಂತೆ, ಅದಂತೆ ಇದಂತೆ. ರಾಯ ಅಂದರೆ ಏನು? ರಾಧಿಕಾ ಯಶ್, ರಾಧಿಕಾಯಿಂದ ರಾ ತೆಗೆದು ಯಶಿಂದ ಯಾ ತಗೊಂಡ್ರು. ಹಾಗೆ ನೋಡಿ, ಕುಟುಂಬದಿಂದ ತೊಗೊಂಡ್ರು, ಅದು ಪ್ರೀತಿ. ನೋಡಿ, ಅದನ್ನೇ ಹೇಳೋದು ನಾನು ಹೇಳ್ತಾ ಇರೋದು ನಿಮಗೆ, ಆ ಪ್ರೀತಿನ ಎಲ್ಲಿ ತೋರಿಸಿದ್ರು ಅವರು ಅಂತ. ಸೊ ನಿಜ ಜೀವನದಲ್ಲಿ ಅಯ್ಯಪ್ಪ ಯಶ್ ಈಸ್ ಗ್ರೇಟ್. ಬಟ್ ಮುಂದಿನ ದಿನಗಳಲ್ಲಿ ಏನು ಅಡಾಪ್ಟ್ ಮಾಡ್ಕೋತಾರೋ ಅದು ಯಾರು, ಭವಿಷ್ಯ ಯಾರು ಬಲ್ಲವನಲ್ಲ. ನನ್ನ ಪ್ರಕಾರ ಅವರು 100ಗೆ 200% ಆ ರೀತಿ ಮಾಡ್ಕೊಳ್ಳಲ್ಲ ನಿಜ ಜೀವನದಲ್ಲಿ ಎಡವಟ್ಟುಗಳನ್ನ ಅಂತ. ಸೊ ನಿಜ ಜೀವನದಲ್ಲಿ ಈಗ ದರ್ಶನ್ ಲೈಫ್ ನಿಜ ಜೀವನದಲ್ಲಿ ಸ್ವಲ್ಪ ಏರುಪೇರಾದಾಗ ನಾವೆಲ್ಲ ಮಾತಾಡಿದ್ದೀವಿ, ಬೈದಿದ್ದೀವಿ. ಅದೇ ರೀತಿ ಎಷ್ಟು ಕೂಡ ಆದರೆ ಬೈತೀವಿ, ಸುದೀಪ್ತು ಕೂಡ ಆದರೆ ಬೈತೀವಿ, ಗಣೇಶ್ ಆದರೆ ಬೈತೀವಿ, ಶಿವರಾಜ್ ಕುಮಾರ್ ಯಾರನ್ನೂ ಬಿಡಲ್ಲ ರೀ. ಆದರೆ ಸಿನಿಮಾ ರೀತಿಯೇ ನೋಡಬೇಕು. ಅದನ್ನು ನಿಜ ಜೀವನಕ್ಕೆ, ರಿಯಾಲಿಟಿಗೆ ತೊಗೊಂಡು ಬರಬಾರ್ದು. ಓಕೆ, ಸಿನಿಮಾದಿಂದ ಇನ್ಫ್ಲೂಯೆನ್ಸ್ ಆಗೋದಿರುತ್ತೆ. ಸೊ ಅದನ್ನು ಹಿಂದೆಯಿಂದಲೇ ಇನ್ಫ್ಲೂಯೆನ್ಸ್ ಮಾಡ್ಕೋಬೇಕಿತ್ತು. ಹಿಂದೆಯಿಂದಲೇ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡೋಕ್ಕೆ ಬಿಡಬಾರ್ದಿತ್ತು. ಸೊ ನಾನು ಅದ್ರ ಬಗ್ಗೆ ಒಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಅದು ಪರ್ಫೆಕ್ಟಾಗಿ ಹಾಕಿದ್ದೀನಿ. ಈ ಹಿಂದೆನೂ ಆ ಥರ ಎಲ್ಲ ತೋರಿಸಿದ್ದಾರೆ. ಸುಮ್ಮನೆ ಏನೋ ಒಂದು ನೆಗೆಟಿವಿಟಿ ಮಾಡಬೇಕು, ನೆಗೆಟಿವ್ ತೆಗೆದು ಏನೋ ಒಂದು ಕತೆ ಮಾಡಬೇಕು, ಅದನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಸೊ ಈ ಜೋಡೆತ್ತುವಿನ ಹಾದಿ ಒಂದೇ ಆಗಿದೆ. ಅವರು ಬೇರೆ ಬೇರೆ ಕಡೆ ನಿಂತ್ಕೊಂಡು ಶೂಟ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಆಗಿರ್ಬೋದು, ಬಟ್ ಯೋಚನೆ ಒಂದೇ ಇದೆ. ಸೊ ಈ ಯೋಚನೆಗಳು ಮತ್ತೊಮ್ಮೆ ಫಿಸಿಕಲಿ ಒಂದಾದಾಗ, ಅಥವಾ ಒಂದು ಕನ್ನಡ ಇಂಡಸ್ಟ್ರಿ ನಾವೆಲ್ಲ ಒಂದೇ ಅನ್ನೋ ಥರ ಏನಾದ್ರು ಒಂದಾಗ್ಬಿಟ್ರೆ ನಿಜವಾಗ್ಲೂ ಅದನ್ನು ತುಂಬ ಚೆನ್ನಾಗಿ ಮುಂದಕ್ಕೆ ತಗೊಂಡು ಹೋಗ್ಬೋದು. ಭಾಳ ಆಸೆ ನನಗೆ, ಈ ದರ್ಶನ್ನು, ಯಶು, ಸುದೀಪು, ಶಿವರಾಜ್ ಕುಮಾರ್ ಇವರೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಒಂದು ಅಲ್ಟಿಮೇಟ್ ಸಿನಿಮಾ ಮಾಡಿಬಿಟ್ರೆ, ಉಪೇಂದ್ರ ಇವರೆಲ್ಲ ಇವ್ರ ಜೊತೆ ಜಾಯ್ನ್ ಆಗಿ ಏನೋ ಒಂದು ಇವರೆಲ್ಲ ಸೇರ್ಕೊಂಡು ಇವರೇ ಮಾಡಿಬಿಟ್ರೆ ಕನ್ನಡ ಇಂಡಸ್ಟ್ರಿನ ಯಾವುದೋ ಲೆವೆಲಿಗೆ ತಗೊಂಡು ಹೋಗ್ಬೋದು. ಆದರೆ ಇವ್ರ ಪರ್ಸ್ನಲ್ ಗ್ರಿಡ್ಜ್ಗಳು ಅಥವಾ ಯಾವುದೋ ಮನಸ್ತಾಪ, ಮತ್ತೊಂದು ಮಗದೊಂದು, ಇವೆಲ್ಲ ಇಟ್ಕೊಂಬಿಟ್ಟು ಏನಾಯಿತು, ಕನ್ನಡ ಇಂಡಸ್ಟ್ರಿ ಹಿಂದೆ ಉಳಿತಾ ಇದೆ. ಸೊ ಯಾರೋ ಒಬ್ಬೊಬ್ಬರೇನೋ ನಿಂತ್ಕೊಂಡೇನೋ ತಗೊಂಡು ಹೋಗ್ತಿರುವಾಗ ನಾವು ಅದನ್ನು ಏನೇನೋ ಮಾತಾಡಿ, ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಅದನ್ನು ಹಾಳು ಮಾಡೋದಂತೂ ಬೇಡ. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಕೆಟ್ಟದಂತೂ ಮಾಡಬಾರ್ದು. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಳಿ. ಚೆನ್ನಾಗಿಲ್ಲ ಅಂದರೆ ಮಕ್ಕಳು ಕೊಡ್ದಂಗೆ ಚೆನ್ನಾಗಿಲ್ಲ ಅಂತಲೇ ಹೇಳಿ, ಯಾಕಂದರೆ ಅದು ನಿಮ್ಮ ಹಕ್ಕು. ಸಿನಿಮಾ ದುಡ್ಡು ಕೊಟ್ಟು ನೋಡ್ತೀರಿ, ನೀವು ಹೇಳೋದು ನಿಮ್ಮ ಹಕ್ಕು. ಸೊ ನೀವು ಹೇಳಿ. ಆದರೆ ಟೀಸರ್ ನೋಡಿಬಿಟ್ಟು, ಟ್ರೇಲರ್ ನೋಡಿಬಿಟ್ಟು ನಾವು ಯಾವತ್ತೂ ಯಾವುದನ್ನು ಡಿಸೈಡ್ ಮಾಡಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಜೋಡೆತ್ತುಗಳ ದರ್ಬಾರ್ ಹೀಗೆ ಮುಂದೆ ಹೋಗಲಿ, ಇವರ ಆಯ್ಕೆಗಳು ಕೂಡ ಇದೇ ರೀತಿಯಾಗಿ ಇವ್ರ ಇಮೇಜನ್ನು ಬಿಟ್ಟು ಹೊಸ ರೀತಿಯಲ್ಲಿನೇ ಮಾಡೋಕ್ಕೆ ಹೋಗಲಿ. ಅದೇ ರೀತಿಯಾಗಿ ಸ್ವಲ್ಪ ಒಟ್ಟಿಗೆ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ
ಐ ಫೀಲ್ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.